ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಉಚ್ಚಿಲಗೆರೆ ಗ್ರಾಮದಲ್ಲಿ ಶ್ರೀ ಶ್ರೀ ಸನ್ನೇಶ್ವರ ಸ್ವಾಮಿ ದೇವಾಲಯದ ಮಹಾಕ್ಷೇತ್ರದ ಹಬ್ಬದ ಪ್ರಯುಕ್ತ ಜಾತ್ರಾ ಮಹೋತ್ಸವ ಹಾಗೂ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ವಿನೋದ್ ರವರು ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡುವುದರ ಮುಖಾಂತರ ಸ್ವಾಮಿ ಮೆರವಣಿಗೆಯನ್ನು ಉಚ್ಚಿಲಗೆರೆ ಗ್ರಾಮದಲ್ಲಿ ಮೆರವಣಿಗೆ ಏರ್ಪಡಿಸಲಾಯಿತು. ಇನ್ನು ಉಚ್ಚಿಲಗೆರೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಶ್ರೀ ಶ್ರೀ ಸನ್ನೇಶ್ವರ ಸ್ವಾಮಿರವರ ಬೆಳ್ಳಿ ರಥೋತ್ಸವದಲ್ಲಿ ಮೆರವಣಿಗೆ ತರಲಾಯಿತು. ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ, ಬನ್ನಿ ಪ್ರಿಯ ವೀಕ್ಷಕರೇ ನೋಡ್ಕೊಂಡು ಬರೋಣ.
ದೇವಸ್ಥಾನದ ಬಗ್ಗೆ ಏನು ಹೇಳ್ತೀವಿ ಅಂತಂದರೆ, ಭಗವಂತ ಇವತ್ತು 12ನೇ ವರ್ಷದ ಮಹಾಶಿವರಾತ್ರಿ ಅಂತಕ್ಕಂಥ ಮಾಡ್ತಾ ಇರುವಂಥದ್ದು. ಶ್ರೀ ಪ್ರಳಯ ರುದ್ರ ಶನೇಶ್ವರ ಸ್ವಾಮಿ 12ನೇ ವರ್ಷದ ಜಾತ್ರಾ ಮಹೋತ್ಸವ. ಇವತ್ತೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತಂದರೆ, ಮೀಸ್ತು ನೀರು ಮತ್ತು ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹಾಗೂ ಶನಿಪ್ರಭತ್ವ ರಾಜವಿಕ್ರಮ ಹರಿಕಥೆ ಅಂತಕ್ಕಂಥದ್ದು ಏರ್ಪಡಿಸಲಾಗಿದೆ. ಹಾಗೂ ನಾವಿಲ್ಲಿ ಏನು ಕೇಳ್ತೀವಿ ಅಂತಂದರೆ, ಬಂದಿರುವಂಥ ಭಕ್ತರೇ ಆಗಲಿ ಹಾಗೂ ಗ್ರಾಮಸ್ಥರೇ ಆಗಲಿ, ನಾನೇನು ಕೇಳ್ತೀನಿ ಅಂತಂದರೆ, ಬಂದಿರುವಂಥ ಭಕ್ತರು ನನಗೆ ಬೆಂಬಲವಾಗಿ ನಿಂತು ಈ ದೇವಸ್ಥಾನವನ್ನು ಅಭಿವೃದ್ಧಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ತಾರೆ. ಹೇಗೆ ಅನ್ಸೋದು ಗುರುಡೆ? ಭಾಳ ವಿಶೇಷವಾಗಿ ಮಾಡಿದ್ರಿ ಈ ವರ್ಷ. ಇಲ್ಲ, ಭಗವಂತನು ನಮ್ಮದು ಅಂತಕ್ಕಂಥದ್ದು ಏನಿಲ್ಲ. ಭಗವಂತ ಏನು ನಡೆಸ್ಕೋಬೇಕು ಅದು ನಡೆಸ್ಕೊಂಡು. ನಾಳಿನ ಕಾರ್ಯಕ್ರಮಗಳು ನಾಳೆ ಬಾಯಿ ಬೀಗ, ತಲೆಮುಡಿ ಮತ್ತು ಪೂಜಾ ಉತ್ಸವ, ಗಿಂಡಿ ಉತ್ಸವ ಅಂತ ಅನ್ನ ಸಂದರ್ಭನೆಯನ್ನು ಏರ್ಪಡಿಸಲಾಗಿದೆ. ಪ್ರತಿ ವರ್ಷ ಪ್ರತಿ ವರ್ಷ ಸುಧಾ ನಡೆಸ್ತಾರೆ. ಇದು 12ನೇ ವರ್ಷ. 12ನೇ ವರ್ಷ ಮಹಾಶಿವರಾತ್ರಿ ಮಾಡ್ತಾರೆ. ಪ್ರಳಯ ರುದ್ರ ಶನೇಶ್ವರ ಸ್ವಾಮಿ ಉಚ್ಚಲಿಗೆ. ಭಾಳ ಈ ವರ್ಷ ಭಾಳ ವಿಶೇಷವಾಗಿ ಬೆಳ್ಳಿ ರಥದಲ್ಲಿ ಇಲ್ಲ, ಬಹಳ ಸಂತೋಷ ಅಂತಕ್ಕಂಥದ್ದು. ಹೊರ ವರ್ಷಕ್ಕೂ ಸುಧಾ ಭಗವಂತ ಹೆಚ್ಚುಕಲಾಗಿ ಮೆರೀತಾ ಇದ್ರೆ ಹೊರತು ಆ ಭಗವಂತನ ಬಲ ಇದೆ ಮಾಡ್ತಾ ಇದ್ದೀನಿ. ಜನರ ಬಲ ಮತ್ತು ಭಗವಂತನ ಬಲ ಅಂತಕ್ಕಂಥ. ಬರುವಂಥ ಭಕ್ತರಿಗೆ ಬರುವಂಥ ಭಕ್ತರ ಮೇಲೆ ಏನು ಕೇಳ್ತೀವಿ ಅಂತಂದರೆ, ಅವರು ಸಹಕರಿಸಿ ದೇವಸ್ಥಾನ ಅಂತಕ್ಕಂಥ ಅಭಿವೃದ್ಧಿಯಾಗಿ ನಮಗೆ ಬೆಂಬಲವಾಗಿ ನಿಂತ್ಕೊಳ್ಳಿ ಅಂತ ಕೇಳ್ಬೋದು. ಸ್ವಾಮಿಯನ್ನು ನಂಬಿ ಬಂದಂಥ ಭಕ್ತರು ಎಲ್ಲ ಅವರ ಅಭಿಷ್ಟಗಳನ್ನೆಲ್ಲ ಈಡೇರಿಸ್ಕೊಂಡು ಮಾಡ್ತಾ ಇದ್ದಾರೆ. ಮಾಡ್ತಾರೆ. ಒಳ್ಳೆಯದು ಕೆಟ್ಟ ಕೆಲಸ ಮಾಡಿದ್ದಾರೆ. ಈ ಭಗವಂತ ಇಲ್ಲಿ ನಮಗೂ ಎಲ್ಲ ಒಳ್ಳೇದಾಗಿದೆ, ಬಂದಂಥ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗಿದೆ. ಈ ಶನೇಶ್ವರ ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ನಂಬಿಕೆ ನಮ್ಮಲ್ಲಿದೆ. ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಒಳ್ಳೇದಾಗೇ ಆಗುತ್ತೆ. ಪ್ರತಿಯೊಬ್ಬರು ಈ ಸ್ಥಳಕ್ಕೆ ಬಂದು ಒಂದು ಅವನ ಇದಕ್ಕೆ ಒಂದು ಪ್ರೀತಿ, ಒಂದು ಭಕ್ತಿಗೆ, ಅವನ ಪೂಜೆಗೆ ಎಲ್ಲ ಸಹಕರಿಸಿ ಅವನ ಒಂದು ಬೆಂಬಲ ಪಡ್ಕೋಬೇಕು ಅಂತ ನನ್ನ ಹೆಸರು ಶಿವಯ್ಯ ಅಂತ. ನಾನು ಮಂಡ್ಯದಿಂದ ಗಾಂಧಿನಗರ ಸಾಮಿನ ಶಿವಯ್ಯ ಅಂತ. ದಯವಿಟ್ಟು ಭಕ್ತಾದಿಗಳೆಲ್ಲ ಬಂದು ಈ ಭಗವಂತನ ಸ್ಮರಣೆ ಮಾಡಿ, ಈ ಭಗವಂತನ ದರ್ಶನ ಮಾಡಿ, ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ. ಈ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಪ್ರತಿ ಒಬ್ಬರಿಗೂ ಬಂದಂಥ ಭಕ್ತಾದಿಗಳು ಯಾರನ್ನೂ ಕೈ ಬಿಡಲ್ಲ. ಈ ಕ್ಷೇತ್ರ ಇಂಪ್ರೂವ್ ಆಗೇ ಆಗುತ್ತೆ. ಈ ಕ್ಷೇತ್ರದಲ್ಲಿ ಭಗವಂತ ನೆಲೆ ಊರಿದ್ದಾನೆ, ಈ ಕ್ಷೇತ್ರದಲ್ಲಿ ಭಗವಂತ ಇದ್ದಾನೆ. ಅದಕ್ಕೆಲ್ಲ ನಾವೇ ಸಾಕ್ಷಿ. ನಮಗೆಲ್ಲ ಒಳ್ಳೇದಾಗಿದೆ. ಆಯಿತು. ನೆಕ್ಸ್ಟ್ ಶನೇಶ್ವರ ಸನ್ನಿಧಿಯಲ್ಲಿ ಬಂದು ನಮಗೂ 13 ವರ್ಷ ಮಕ್ಕಳಿರಲಿಲ್ಲ. ಈ ಬಂದು ಇಲ್ಲಿ 13 ವರ್ಷ ಬಂದು ಮಾಡಿದಾಗ ಒಂದು ಗಂಡು ಮಗನ ಸಂತಾನ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ನಾವು ಸುಮಾರು ದೇವಸ್ಥಾನ ಎಲ್ಲ ಸುತ್ತಿದ್ದೀವಿ, ಅದು ಈ ಥರ ಅಪ್ಪನ ಎಲ್ಲ ನೋಡಿಲ್ಲ. ಪ್ರಳಯ ರುದ್ರ ಶನೇಶ್ವರ ಅನ್ನೋದಕ್ಕೂ ಒಳ್ಳೆ ಹೆಸರುವಾಗಿ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವಾರ್ತರಾಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಟರಾಜು. ಯಾವ ಊರು? ಇಲ್ಲಿ ಮತ್ತು ಕೊಳ್ಳೇಗಾಲ, ಕಾಮಗೆರೆ. ಅಲ್ಲಿಂದ ಬಂದಿದ್ದೀವಿ. ಏನು ಮಾಡ್ಕೊಂಡಿದ್ದೀವಿ ಸರ್? ನಾವು ಗಾಡಿ ಓಡಿಸ್ತಾ ಇದ್ದೀವಿ ಸರ್. ಹೌದಾ? ವೆಹಿಕಲ್ ಇದೆ. ಇವ್ರಿಗೆ ನಮಗೆ 7ನೇ ಕ್ಲಾಸಲ್ಲಿ ನಮ್ಮ ಮೊಮ್ಮಗ ಸ್ಕೂಲ್ಗೆ ಹೋಯ್ತಾ ಇರ್ತದೆ. ಏನು ಆದಾಯ ಚಿಟ್ಟಿಯಾಗಿ ಅವರು ತಪ್ಪ ಅಂತ ಅಂದು ಅವತ್ತು ನಮ್ಮಲ್ಲಿ ಟಿವಿ ಇರಲಿಲ್ಲ. ಇವ್ರ ಮನೇಲಿ ಅಮ್ಮನ ಮನೇಲಿ ನೋಡಕ್ಕೆ ಕಿರ್ಚ್ಕೊಂಡ ಭಗವಂತ. ಕಿರ್ಚ್ಕೊಂಡಾಗ ಏನಪ್ಪ ಇದು, ಏನೋ ಹುಡುಗನಲ್ವೇ ಹುಡುಗನಾಗಿದ್ದಾಗ ಏನು ಯಾವ ಜೊತೆ ಮಾತಾಡ್ತೀನಿ. ಯಾರಪ್ಪ ನೀನು? ನಾನು 4-6 ಕಡೆ ದೇವರ ಹೆಸರೇ ಹೇಳಲ್ಲ. ನಮ್ಮ ಗಂಟೆ ಹೆಂಡ್ತಿ ಇಬ್ಬರು ನಮ್ಮ ಮೊಮ್ಮಗನಾಗಿರೋ ಸಲ ನಮ್ಮ ಎಲ್ಲ ಕಡೆನೂ ಕರ್ಕೊಂಡು ಹೋಗೋದು. ಮನೆಯಲ್ಲಿ ಯಾವುದೋ ಒಂದು ಹಿಂಡ್ವಾಳದ ಈ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗೋದು. ನಾನೇ ಕಾಲ ಬಂದಿರಲಿಲ್ಲ. ಯಾವುದೇ ಕಾರಣಕ್ಕೂ 3 ವರ್ಷ ರಸ್ತೆ ಇಲ್ಲ ಕೂತಿದ್ದೆ. ಈ ಭಗವಂತ ಬಂದು ನನ್ನ ಒಂದು ಅಂತರ ಕಟ್ಟ ಯಶಸ್ವಿಯಾಗಿವ್ನಿ, ಒಳ್ಳೇದು ಮಾಡವನೆ, ಎಲ್ಲ ಜನಕ್ಕೂ ಒಳ್ಳೇದು ಮಾಡವನೆ, ಭಕ್ತಾದಿಗಳಿಗೆಲ್ಲ ಕಷ್ಟ ಕಾದಿದ್ದಾನೆ. ಇವತ್ತು ಇವನ್ನ ನಾವು ಬಿಟ್ಟು ಎಲ್ಲೂ ಹೋಗ್ತೀವಿ. ಹಗಲು ರಾತ್ರಿಯಲ್ಲಿ ಒಂದು ಸ್ಮರಣೆ ಮಾಡಬೇಕು, ಮುಂದುವರಿಬೇಕು ಅಷ್ಟವಿನ ನಮ್ಮ ಮನದೇವರು ಭಗವಂತ ಅಷ್ಟೇ. ನಮ್ಮ ಗಂಡ ಕುಡಿತಿದ್ರು, ಇವಾಗ ಎಲ್ಲ ಬಿಟ್ಟು ಸಾಮಾನ್ಯ ಮೈಸೂರು ಇಟ್ಕೊಂಡಿದ್ದಾರೆ. ನಾವು ಮದುವೆ ಮಾಡಿದ್ವಿ, ಮನೆ ಕಟ್ಟಿದ್ವಿ, ಸಸ ಗುಮ್ಮಸ ಎಲ್ಲ ಚೆನ್ನಾಗಿದೆ. ಅವ್ನು ಎಲ್ಲೇ ಹೋದ್ರು ಪರಮಾತ್ಮ ಅಂತ ಹೆಸರು ಹೇಳಿದ್ರೆ ಅವ್ರಿಗೆಲ್ಲ ಒಳ್ಳೇದು. ಒಳ್ಳೇದಾಗಿದೆ. ಗೌರಮ್ಮ ಹಿಂಡುವಾಳು, ಪಕ್ಕ ಹಿಂಡುವಾಳು. ಮಹೋತ್ಸವ ಮಾಡ್ತಾ ಇದ್ದೀವಿ. ಉಚ್ಚುಲ್ಗೆರೆ ಒಡೆಯೋದು ಮಾಡ್ತಾ ಇದ್ದೀವಿ. ಒಡೆಯರಿಗೆಲ್ಲ ಒಡೆಯ, ಉಚ್ಚುಲ್ಗೆರೆ ಒಡೆಯ, ಸತ್ಯ ಶನೇಶ್ವರ, ಆಪತ್ ಬಾಂಧವ, ಅನಾಥ ರಕ್ಷಕ, ಮಹಾನುಭಾವ, ಜಗದೊಡೆಯ ಎಲ್ಲವೂ ಅವರೇ. ತಂದೆನೂ ಅವರೇ, ತಾಯಿನೂ ಅವರೇ. ಅವ್ರ ಹಬ್ಬ ಮಾಡ್ತಾ ಇದ್ವಿ, ಯಶಸ್ವಿಯಾಗಿ ನಡೀತಾ ಇದೆ. ಇನ್ನೂ ಹೆಚ್ಚಿನ ಭಕ್ತರನ್ನ ಕರೆಸ್ಕೊಳ್ತಾರೆ. ಇಲ್ಲಿ ಅವರೇ ಕರೆಸ್ಕೊಳ್ತಾ ಇರೋದು.
ನಾವಾಗಿ ಬಂದಿಲ್ಲ, ಅವ್ರಾಗ ಅವರೇ ಕರ್ಸ್ಕೊತಾರೆ ಅಷ್ಟೇ. ಏನು ನಿಮ್ಮ ಹೆಸರು? ನನ್ನ ಹೆಸರು ಯೋಗಾನಂದ. ಅವರ ಅನುಗ್ರಹದಲ್ಲೇ ನಾನು ಜನಿಸಿರೋದು, ಅವ್ರ ವರಪ್ರಸಾದ. ಕುಮಾರ ಅಂತ, ಮರಡಿಪುರ, ಸುಳ್ಳಿ ಪಕ್ಕ. ನಾವು ಈಗ 1.5 ತಿಂಗಳು ಆಯಿತು ಬಂದು. ನಮಗಂತೂ ಎಲ್ಲ ದೇವರು ಎಲ್ಲ ತಿರುವುದು ಬೇಕಾದಷ್ಟು ಮಾಡಿದ್ರು. ಯಾವ ದೇವರು ನಮಗೆ ಒಳ್ಳೆಯದಾಗಲಿಲ್ಲ. ಈ ಭಗವಂತನ ಬಂದು ಯಾರ ಹೇಳೋದಕ್ಕೆ ಈ ಭಗವಂತನ ಬಂದು ನಮಗೆ ತುಂಬ 1.5 ತಿಂಗಳಿಗೆ ನಮಗೆ ಒಳ್ಳೆಯದಾಗಿದೆ. ಕುಮಾರ ಅಂತ. ನಾನು ಇಲ್ಲಿ 100 ಜನ ಆಗ್ಬೋದು, ಇಲ್ಲ ಮುಂದೆ 1000 ಜನ ಆಗ್ಬೋದು, ಲಕ್ಷಾಂತರ ಜನ ಆಗ್ಬೋದು. ನಾನು ಇವತ್ತು ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ. ಇವತ್ತು ಏನಿದೆ ಅತ್ತಲೇ ನಾನು ಮಾಡಿದ್ದೀನಿ. ನಾಳೆ ಅಂತಕ್ಕಂಥದ್ದು ಬಟ್ ನನ್ನ ಆಸೆ ಬಿದ್ದಿಲ್ಲ. ಇಲ್ಲಿ ನಾನು ಹೇಳುವಂಥದ್ದು ಒಂದೇ ಉತ್ತರ, ನಾನು ಸಾಯ್ಬೇಕಾದ್ರೆ ನಾನು ದೇವಸ್ಥಾನ, ಒಂದು ಗುಡಿ, ಗೋಪುರ ನಾನೇನೋ ನಾನು ಕೊಡೋದು ಇಷ್ಟಪಡಲ್ಲ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ 100 ಜನ ಇವತ್ತು ನನ್ನ ಟಿ ವಿನಲ್ಲಿ ನಾನು ನೋಡ್ತಾ ಇದ್ದಾರೆ. ಇಲ್ಲಿ ನಾನು ಇವರಲ್ಲಿ ನಾನು ಏನು ಮನೆಗೆ ಕೇಳ್ತಾ ಇದ್ದೀನಿ ಅಂತಂದರೆ, ಪುಣ್ಯಕ್ಷೇತ್ರ ಅಂತ ಬೇಕು ನಾವು ಬರಲಿ. ಮುಂದೆ ನನ್ನ ಜೀವ ಅಂತಕ್ಕಂಥ ಹೋದರೂ ಸಹ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು, ಅಭಿವೃದ್ಧಿ ನಾನು ಮಾಡ್ಕೊತೀನಿ. ಏನಂದರೆ ನನ್ನ ಈ ಚಾಲೆಂಜಲ್ಲಿ ನೋಡ್ತಾ ಇರುವಂಥ ಭಕ್ತರೆಲ್ಲ ನಾನು ಏನು ಮಾಡಬೇಕು ಅಂತಂದರೆ, ಇವತ್ತು ಅವ್ರ ಹಣ ಬಂಗಾರ ಅಂತ ನಾನು ಕೇಳ್ತಿಲ್ಲ. ಇವತ್ತು ನನ್ನ ತೊಳಿಕೆ 100 ಜನ ನನ್ನ ಟ್ರೈ ಮಾಡಿದ್ರು, ಆದರೂ ಭಗವಂತ ಇವತ್ತು ನನ್ನ ಕೆಡಿಸಿಲ್ಲ. ಇವತ್ತು ನಾನು ಇಲ್ಲೇನು ಹೇಳ್ತೀನಿ ಅಂತಂದರೆ, ಇಲ್ಲಿ ನನ್ನ ನೋಡ್ತಾ ಇರುವಂತಹ ಟಿ ವಿ 9 ಏನು ಹೇಳ್ತಂದರೆ, ಇವರೆಲ್ಲ ನನ್ನ ಮುಂದೆ ಈ ದೇವಸ್ಥಾನ ಒಂದು ಪುಣ್ಯಕ್ಷೇತ್ರ ಅಂತಕ್ಕಂಥದ್ದು ಮಾಡಬೇಕು ಅಂತ ನಾನು ಕೇಳ್ತೀನಿ. ಇಷ್ಟೇ ನಾನು ಕೇಳೋದು. ಕಿರೋಣ ಬನ್ನಿ. ನಮಃ. ವಾಗರ್ಥೋ ಇನ್ನು ಸಂಪ್ರೋಕ್ತೋ ಭಾಗರ್ಥೋ ಪ್ರತಿಪತ್ತಹೆ ಜಗದೋ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರರು. ನೀಲಾಂಜನ ಸಂಹಾಭಾಸಂ ರವಿಪುತ್ರಂ ಯಮಾಗೃತಂ ಛಾಯಾಂ ಹಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಶನೇಶ್ವರ ಸ್ವಾಮಿಯ ಈ ಒಂದು ವಿಜಯ ಮಹೋತ್ಸವದಲ್ಲಿ ಅಂಗತ್ವೇನಃ ಬೆಳಗಿನ ಇಂದ ಗಂಗಾ ಪೂಜೆಯೊಡನೆ ಸ್ವಸ್ತಿ ಪುಣ್ಯಾಹ ವಾಚನ, ಗಂಗೆ ಪೂಜೆ, ನವಗ್ರಹ ಪೂಜೆಗಳು ಭಗವಂತನಾದ ಶ್ರೀ ಪ್ರಳಯರುದ್ರ ಶನೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವದ ಅಂಗತ್ವೇನವಾಗಿ ಈ ದಿನ ಈ ಗೋಧೋಳಿ ಲಗ್ನದಲ್ಲಿ ಸ್ವಾಮಿಯ ಒಂದು ವಿಜೃಂಭಣೆಯಾದಂತಹ ಒಂದು ಪಲ್ಲಕ್ಕಿ ಉತ್ಸವದಲ್ಲಿ ಸದಾಕಾಲ ಪೂರ್ಣ ಕುಂಭದೊಂದಿಗೆ ವೀರಗಾಸೆಯೊಂದಿಗೆ ಒಂದು ಆಲಯವನ್ನ ಪ್ರವೇಶವನ್ನ ಮಾಡುತ್ತಾ ಶ್ರೀ ಪ್ರಳಯರುದ್ರ ಶನೇಶ್ವರ ಸ್ವಾಮಿಯ ಒಂದು ವಿಜೃಂಭಣೆಯ ವೈಭವೋತ್ಸವ ಅಂತಹ ಒಂದು ವಾರ್ಷಿಕ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಸದಾಕಾಲ ಆ ಸ್ವಾಮಿಯ ಭಗವಂತನ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತಂದ್ಬಿಟ್ಟು ಕೇಳ್ಕೊತೀವಿ. ಹಾಗೆ ರೀತಿ ಶ್ರೀ ಪ್ರಳಯರುದ್ರ ಶನೇಶ್ವರ ಸ್ವಾಮಿಯು ಸತ್ಯವಾಗಿಯೂ ಸಹ ಇಲ್ಲಿ ತುಂಬಾ ನಿಗೂಢವಾಗಿ ಇಲ್ಲಿ ನೆಲೆಸಿದ್ದಾನೆ. ಅವನ ಅನುಗ್ರಹದಂತೆ ಸದಾಕಾಲ ಏನು ಜನಸಂಖ್ಯೆ ಬರ್ತಾ ಇರ್ತಕ್ಕಂತಹ ಜನರಿಗೆ ಅವರ ಪ್ರೇರಣೆಯಂತೆ ಅವ್ರಿಗಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಸದಾಕಾಲ ಅವರು ಸುಖ ಶಾಂತಿಯಿಂದ ಇರೋದಕ್ಕೆ ಈ ಪ್ರಳಯರುದ್ರ ಶನೇಶ್ವರ ಸ್ವಾಮಿಯು ಕಾರಣರಾಗಿರ್ತಂತ ಎರಡು ಮಾತಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಮಹಾದೇವ ಸ್ವಾಮಿ ಅಂತ. ಏನಪ್ಪ ನಿಮ್ಮ ಹೆಸರು? ಕಾವ್ಯ. ಹೇಳಪ್ಪ. ಮರಡಿಪುರದಿಂದ ಬಂದಿದ್ದೇನೆ. ನಮ್ಮ ಪಾಪು 1.5 ತಿಂಗಳು ಪಾಪು. ಅಮಾಸೆ ಹುಣ್ಮೆ ಬಂದ್ರೆ ಸಖತ್ತು ಚಂಡಿ ಮಾಡೋದು, ಮಲಿಕತ್ತಾನೆ ಇರ್ಲಿಲ್ಲ, ಕಣ್ಮುಚ್ಚಿ ನಿದ್ದೆನೆ ಮಾಡ್ತಿರ್ಲಿಲ್ಲ. ಈ ಸ್ವಾಮಿ ಶನೇಶ್ವರ ಸ್ವಾಮಿ ಸನ್ನಿಧಿಗೆ ಮೆಟ್ಲು 10 ದಿನನೇ ನಮ್ಮ ಪಾಪು ಒಂದು ದಿನನೂ ಅಳ್ತಾನೂ ಇಲ್ಲ, ಬೆಳಗಾನ ನಿದ್ದೆನೂ ಚೆನ್ನಾಗಿ ಮಾಡ್ತಾನೆ, ಒಂದು ದಿನನೂ ಹತ್ತಿ ಚಂಡಿ ಮಾಡೋದು ಅಂತಾನೆ ಇಲ್ಲ. ಸ್ವಾಮಿ ಶನೇಶ್ವರ ಸ್ವಾಮಿ ನಿಜವಾಗ್ಲೂ ಇಲ್ಲಿ ನೆಲೆ ಊರಿದ್ದಾನೆ. ಶನೇಶ್ವರ ಸ್ವಾಮಿಯಿಂದ ನಮ್ಗೆ ಮನೆಗೆಲ್ಲ ಒಳ್ಳೇದಾಗುತ್ತೆ. ಜರ ಬರಲಿ ಆಸ್ಪತ್ರೆಗೆ ಹೋದ್ರೆ ಕೈಲಿ ಒಂದು ನಿಂಬೆ ಹಣ್ಣು ಅಂತ ಏನು ನಿಮ್ಮ ಹೆಸರು? ನಮ್ಮ ಕೈ